ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ತಿರುಪತಿಗೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಹೇಗೆ ರೂಮ್ ಬುಕ್ ಮಾಡೋದು, ಯಾವ ಸ್ಪೆಷಲ್ ದರ್ಶನಗಳಿದ್ದಾವೆ, ಯಾವ ಡೇ ಅಲ್ಲಿ ಹೋದ್ರೆ ನಿಮಗೆ, ಅಥವಾ ಯಾವ ಡೇಟಲ್ಲಿ ಹೋದ್ರೆ, ಯಾವ ಟೈಮಿಂಗ್ಸಲ್ಲಿ ಹೋದ್ರೆ ಲೆಸ್ ಕ್ರೌಡ್ ಇರುತ್ತೆ, ಮತ್ತೆ ಫ್ರೀ ಲಾಕರ್ ಎಲ್ಲಿ, ಸ್ಟೆಪ್ಸ್ ವಾಕ್ ಮಾಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಸ್ಪೆಷಲ್ ದರ್ಶನಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅಥವಾ ಶ್ರೀವಾಣಿ ದರ್ಶನಂ ಅಂತ ನೀವು ಹೊಸದಾಗಿ ಓಪನ್ ಮಾಡಿದ್ದಾರೆ ಅದರಲ್ಲಿ ಟಿಕೆಟ್ ಅಂದರೆ ಸ್ಪೆಷಲ್ ದರ್ಶನ ತಗೊಂಡ್ರೆ ಎಷ್ಟೊತ್ತು ಟೈಮ್ ತಗೊಳುತ್ತೆ, ಯಾವ್ಯಾವ ಗೆಸ್ಟ್ ಹೌಸ್ಗಳಿದ್ದಾವೆ, ಎಲ್ಲಿ ತಗೊಳ್ಬೋದು, ನಾವು 50 ರೂಪೀಸ್ ಆಗಲಿ 100 ಆಗಲಿ 150 ರೂಪೀಸ್ ಆಗಲಿ ಎಲ್ಲಿ ಗೆಸ್ಟ್ ಹೌಸ್ಗಳು ಸಿಗ್ತವೆ, ನಮ್ಮ ಕರ್ನಾಟಕ ಭವನ್ ಗೆಸ್ಟ್ ಹೌಸ್ನ ಬುಕ್ ಮಾಡೋದು ಹೇಗೆ ಅನ್ನೋ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ ವೀಕ್ಷಕರೇ. ಈ ಸಿಂಪಲ್ ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದರೆ ನೀವು ಈಸಿಲಿ ತಿರುಪತಿ ಟೆಂಪಲಿಗೆ ಹೋಗಿ ಲೆಸ್ ಕ್ರೌಡ್ ಇಲ್ದಲೆಯ ವೆಂಕಟೇಶ್ವರ ಸ್ವಾಮಿ ಅಂದರೆ ಬಾಲಾಜಿನ ನೀವು ಕ್ಲೀನಾಗಿ ದರ್ಶನ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಪ್ರತಿಯೊಬ್ಬರದ್ದು ಕಂಪ್ಲೇಂಟ್ ಏನಂದರೆ ತುಂಬ ಕ್ರೌಡೆಡ್, 5 hours 6 hours 7 hours 8 hours ಲೈನಲ್ಲಿ ನಿಲ್ಕೊಂಡು ನೋಡ್ಕೊಂಡು ಬಂದೆ ಅನ್ನೋದೊಂದು ಕಂಪ್ಲೇಂಟು. ಕರೆಕ್ಟಾಗಿ ನೋಡ್ಕೊಂಬರಲ್ಲ, 2 seconds ನೋಡೋಕೆ ಬಿಡಲ್ಲ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ನಾನು ಹೇಳೋವಂಥ ಪ್ರತಿಯೊಂದು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ. ಬುಕ್ಕಿಂಗ್ ಆಗಲಿ ದರ್ಶನಕ್ಕಾಗಲಿ ಪ್ರತಿಯೊಂದಕ್ಕೂ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿಕೊಂಡ್ರೆ ನೀವು ಕ್ಲೀನಾಗಿ ಹೋಗಿ ತಿರುಪತಿಗೆ, ಬಾಲಾಜಿ ತಿರುಮಲಗೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಈ ವಿಡಿಯೋನ ನೀವು ಎಂಡ್ ಟು ಎಂಡ್ ನೋಡಿ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ನಾನು ಸಿಂಪಲ್ ಸ್ಟೆಪ್ಸು ಯಾವ ಥರ ಯಾವ ಡೇ ಅಲ್ಲಿ ನಿಮಗೆ ವರ್ಷದಲ್ಲಿ ಈ ದಿನಗಳಲ್ಲಿ ಏನಕ್ಕೆ ಲೆಸ್ ಕ್ರೌಡ್ ಇರುತ್ತೆ ಆ ದಿನದಲ್ಲಿ ಹೋದರೆ ನೀವು ದರ್ಶನನ ಕ್ಲೀನಾಗಿ ಮಾಡ್ಕೊಂಬರ್ಬೋದು. ಮತ್ತು ಯಾವ ಟೈಮಲ್ಲಿ ಹೋಗಬೇಕು ಅಂದರೆ ವರ್ಷದಲ್ಲಿ ಯಾವ ಡೇಟಲ್ಲಿ ಹೋದರೆ ನಿಮಗೆ ಸ್ವಲ್ಪ ಜನ ಕಮ್ಮಿಗಳಿರ್ತಾರೆ, ಹಾಗೆ ಎಷ್ಟು ಟೈಮಿಗೆ ಹೋಗಬೇಕು, ಫ್ರೀ ಲಾಕರ್ಸ್ಗಳು ಎಲ್ಲಿ ಸಿಗ್ತವೆ, ಸ್ಟೆಪ್ಸಿಗೆ ಎಷ್ಟು ತೊಗೊಳುತ್ತೆ ಟೈಮು, ಹೇಗೆ ಅನ್ನೋ ಪ್ರತಿಯೊಂದು ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಹೀಗೇನೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾನು ನನ್ನ ಚಾನಲಿಂದ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಆಗಲೇ ಹೇಳಿದಾಗೆ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ನೀವು ದರ್ಶನಕ್ಕೆ ಹೋಗ್ತಿದ್ರೆ ಅಂದರೆ ಮೇನ್ ನೋಡ್ಕೋಬೇಕಾಗಿರೋದು ರೂಮ್ಸ್ಗಳನ್ನ ಉಳ್ಕೊಂತೀರಿ, ರೂಮ್ ಸಿಗುತ್ತಾ, ಅಥವಾ ದರ್ಶನ ಟೈಮಿಂಗ್ಸ್ ಅದು ಸ್ಪೆಷಲ್ ದರ್ಶನಕ್ಕೆ ಎಷ್ಟು ಟೈಮ್ ತಗುತ್ತೆ, ಫ್ರೀ ಟೈಮಿಗೆ ಎಷ್ಟು ತಗೊಳುತ್ತೆ, ಅಥವಾ ಸ್ಟೆಪ್ ವಾಕ್ ಮಾಡೋಕ್ಕೆ ಎಷ್ಟು ಅವರ್ಸ್ ತಗೊಳುತ್ತೆ ಅನ್ನೋದೊಂದು ಸ್ಟ್ರಾಟಜಿ ನೀವು ನೋಡ್ಕೋಬೇಕು ವೀಕ್ಷಕರೇ. ನೀವೇನಾದ್ರು ಬಸ್ಸಲ್ಲಿ ಹೋಗ್ತಿದ್ದೀರಾ ಅಥವಾ ಬಸ್ಸಲ್ಲಿ ಹೋದರೆ ಆಲ್ಮೋಸ್ಟ್ ಎಲ್ಲ ತಿರುಮಲಗೆ ಬಿಡ್ತಾರೆ. ಟ್ರೈನಲ್ಲಿ ಹೋಗಿದ್ದೀರಾ ಅಥವಾ ಫ್ಲೈಟಲ್ಲಿ ಹೋಗಿದ್ದೀರಾ ಎಲ್ಲ ತಿರುಪತಿಲೇ ಬಿಡೋದು ವೀಕ್ಷಕರೇ. ನೀವು ಅಲ್ಲಿಂದ ಬಸ್ ತಗೊಂಡು ಹೋಗಬೇಕು. ಒಂದು ಅಡ್ವಾಂಟೇಜು ಈಗಲೇ ಫಸ್ಟ್ ಹೇಳ್ತೀನಿ ವೀಕ್ಷಕರೇ, ನೀವು ಯಾರಾದರೂ ಪ್ಲಾನ್ ಮಾಡಿದರೆ 1 to 2 days ನೀವು ತಿರುಪತಿಗೆ ಪ್ಲಾನ್ ಮಾಡಿದರೆ ನನ್ನ ಪ್ರಕಾರ ತಿರುಪತಿ ಉಳ್ಕೊಂಡು ತಿರುಮಲಗೆ ಬಸ್ಸಲ್ಲಿ ಮಾರ್ನಿಂಗ್ ಹೋಗೋದು ಬೆಸ್ಟು ವೀಕ್ಷಕರೇ. ಏನಕ್ಕೆ ಅಂದರೆ ನಿಮಗೆ 50 ರೂಪಾಯಿ, 150, 100, 200, 300, 400, 500, 1000 ತನಕ ನಿಮಗೆ ರೂಮ್ಗಳು ಚೆನ್ನಾಗಿರೋ ಸಿಗ್ತವೆ. ಅಥವಾ ನೀವು ಯಾರೋ ಸ್ಟೂಡೆಂಟ್ಸ್ಗಳು ಹೋಗ್ತಿದ್ದೀರಾ, ನೀವು ಬಜೆಟ್ ಟ್ರಿಪ್ ಬೇಕಾ, 50 ರೂಪೀಸ್ ನಿಮಗೆ ಒಂದೊಂದು ಕಾರ್ಡ್ ಕೊಡ್ತಾರೆ ಮತ್ತು ಒಂದೊಂದು ಲಾಕರ್ ಕೊಟ್ಟಿರ್ತಾರೆ ವೀಕ್ಷ, ಅದು ಕೂಡ ಫ್ರೀ ಲಾಕರು, 50 ರೂಪೀಸ್ಗೆ ರೂಮು. ನಾನೆಲ್ಲ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತಿರುಪತಿಲಿ ಉಳ್ಕೋಬೇಕಾದ್ರೆ ಇದು ಫಸ್ಟ್ ನೀವು ನೋಡ್ಕೊಬೇಕಾಗಿರೋದು. ನೀವು ಇಲ್ಲಿಂದ ಪ್ಲಾನ್ ಮಾಡ್ತಿದ್ದೀರಾ, ನಾನು ಏನು ಸ್ಪೆಷಲ್ ದರ್ಶನ ಏನು ತೊಗೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ ಅಂದರೆ ವೀಕ್ಷಕರೇ, ನೀವು ಡೈರೆಕ್ಟಾಗಿ ತಿರುಮಲ ನೀವು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡಿದ್ದೀರಾ, ಅರ್ಲಿ ಹೋಗಿದ್ದೀರಾ ಅಂದ್ಕೊಳ್ಳಿ, ರೂಮ್ಗಳು ಸಿಕ್ಕಿಲ್ವಾ, ತಿರುಪತಿಲಿ ಉಳ್ಕೊಳ್ಳೋದು ಬೆಸ್ಟ್ ವೀಕ್ಷಕರೇ. ಏನಕ್ಕೆ ಅಂದರೆ ಯಾವ ಡೇ ಹೋದರೂ ನಿಮಗೆ ತಿರುಪತಿಲಿ ನಿಮಗೆ ರೂಮ್ ಸಿಗ್ತವೆ, ತಿರುಮಲದಲ್ಲಿ ನಿಮಗೆ ರೂಮು ಸಿಗಲ್ಲ. ತಿರುಮಲದಲ್ಲಿ ಅವ್ರದ್ದು ಒಂದು ಗೆಸ್ಟ್ ಹೌಸ್ ಇದೆ ವೀಕ್ಷಕರೇ. ಗೆಸ್ಟ್ ಹೌಸ್ ಅಂದ್ಬಿಟ್ಟು ವಿಷ್ಣು ನಿವಾಸ ಅಂತ ವೀಕ್ಷಕರೇ. ಅಲ್ಲಿ ನಿಮಗೆ ಲಾಕರ್ಗಳು ಸಿಗ್ಬೋದು, ಬಟ್ ನಿಮಗೆ ರೂಮ್ಗಳು ಒಂದು ದಿನನೂ ರೂಮ್ಗಳಲ್ಲಿ ಸಿಗಲ್ಲ ವೀಕ್ಷಕರೇ. ಎಲ್ಲ ಪ್ರೀ ಬುಕ್ ಆಗಿರುತ್ತೆ. ಪ್ರತಿಯೊಬ್ಬರು ನೀವು ಕರ್ನಾಟಕದಿಂದ ಹೋಗ್ತಿದ್ದೀರೋ, ಆಂಧ್ರದಿಂದ ಹೋಗ್ತಿದ್ದೀರೋ, ತಮಿಳುನಾಡಿಂದ ಹೋಗ್ತಿದ್ದೀರೋ, ಯಾವುದೇ ಕಡೆಯಿಂದ ಇಂಡಿಯಾದಿಂದ ಬರ್ತಿದ್ರು, ಮೇಕ್ ಶೋರ್ ದಟ್ ರೂಮ್ ಫೆಸಿಲಿಟೀಸ್ನ ಎಕ್ಸಾಕ್ಟಾಗಿ ತಿಳ್ಕೊಳ್ಳಿ ವೀಕ್ಷಕರೇ. ನಮ್ಮ ಕರ್ನಾಟಕದಿಂದ ಬರ್ತಾ ಇದ್ರೆ ನೀವು ಕರ್ನಾಟಕ ಭವನ್ ಅಂತ ಅಂತಿದೆ, ಅದ್ರದ್ದು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ವೀಕ್ಷಕರೇ. ಫಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಹೋಗ್ತಾ ಇದ್ರೆ ತಿರುಪತಿ, ನೀವು 2 days ಪ್ಲಾನ್ ಮಾಡ್ಕೊಂಡಿದ್ರೆ ತಿರುಪತಿಲಿ ಉಳ್ಕೊಳ್ಳೋದು, ಅಥವಾ ಅವತ್ತೇ ಪ್ಲಾನ್ ಮಾಡ್ಕೊಂಡು ಅರ್ಲಿ ಹೋಗ್ತಿದ್ದೀರಾ, ತಿರುಪತಿಲಿ ಉಳ್ಕೊಂಡು ಅಲ್ಲೇ ಲಾಕರ್ ಮಾಡಿ ಫ್ರೆಶ್ ಅಪ್ ಆಗಿ ಲಾಕರ್ಲಿ ನಿಮ್ಮ ಎಲ್ಲ ಥಿಂಗ್ಸ್ನ ಇಟ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ತಿರುಪತಿಗೆ ವಾಪಸ್ ಬಂದು ಅಲ್ಲಿಂದ ಬಸ್ ಹತ್ಬೋದು ವೀಕ್ಷಕರೇ. ಇದು ಒಂದು ನನ್ನ ಬೆಸ್ಟ್ ನಿಮಗೆ ಒಂದು ಫಸ್ಟ್ ಟಿಪ್ಸ್ ಹೇಳ್ತಾ ಇರೋದು ವೀಕ್ಷಕರೇ. ಎರಡನೇದು, ಯಾವ್ಯಾವ ಟೈಮಲ್ಲಿ ನೀವು ಅಲ್ಲಿಗೆ ರೀಚ್ ಆಗಬೇಕು ವೀಕ್ಷಕರೇ. ಬೆಸ್ಟ್ ನೀವು ರೀಚ್ ಆಗಬೇಕಾಗಿರೋದು ಅಲ್ಲಿಗೆ ನೀವು 3 ನೋಡ್ಕೊಳ್ಳಿ ವೀಕ್ಷಕರೇ. ಒಂದು ಟೈಮು ಅಂದರೆ
ಯಾವ ಡೇಟಲ್ಲಿ ಹೋದರೆ ಲೆಸ್ ಕ್ರೌಡ್ ಇರುತ್ತೆ ವೀಕ್ಷಕರೇ? ತುಂಬ ಸಮ್ಮರ್ ಅಂದರೆ ವೀಕ್ಷಕರಲ್ಲಿ ಮಾರ್ಚಿಂದ ಜೂನ್ ವೀಕ್ಷಕರೇ, ನಿಮಗೆ ತುಂಬ ಸಮ್ಮರು, ಸ್ವಲ್ಪ ಜನ ಹೆದರ್ತಾರೆ ಆ ಸಮ್ಮರಲ್ಲಿ ಹೋಗೋಕ್ಕೆ ವೀಕ್ಷಕರೇ. ಅವಾಗ ನೀವು ನಾವು 3 to 4 hours ಅಥವಾ 5 to 6 hours ತಗೊಂತಿತ್ತು ಅಂದರೆ 1.5 hour ಕಮ್ಮಿ ಆಗುತ್ತೆ ವೀಕ್ಷಕರೇ. ನಿಮಗೆ ನೀವು 3 to 4 hours 5 to 6 hours ತಗೊಂಡ್ರೆ 3 to 4 hours ನಿಮಗೆ ದರ್ಶನನ ಪಡಿಬೋದು ವೀಕ್ಷಕರೇ. ಅದು ಇನ್ನೊಂದು ಇದು ವೀಕ್ಷಕರೇ ಸಿಂಪಲ್ ಟಿಪ್ಸು. ಅದಾದಮೇಲೆ ನಿಮಗೆ ವೀಕೆಂಡು ಹೋಗಬೇಡಿ ವೀಕ್ಷಕರೇ. ವೀಕೆಂಡು ತುಂಬ ಕ್ರೌಡೆಡ್ ಇರುತ್ತೆ, ತುಂಬ ಟೈಮ್ ತಗೊಳುತ್ತೆ ಆ್ಯಕ್ಚುಲಿ. ಅಥವಾ ಯಾರೇ ಸೀನಿಯರ್ ಸಿಟಿಜನ್ಸ್ ಇದ್ರು ಅಥವಾ ಯಾರೇ ಫ್ಯಾಮಿಲಿ ಇದ್ರೂ ವೀಕ್ ಡೇಸು ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದೊಂದು ವೀಕ್ ಡೇಸು. ಅದಾದಮೇಲೆ ವೀಕ್ಷಕರೇ ರೀಚ್ ಅರ್ಲಿ. ನಿಮಗೆ ಏನಾದ್ರು ನೀವು ಹೋಗಬೇಕು, ಬೇಗ ಹೋಗಿ ದರ್ಶನ ಪಡಿಬೇಕು ಅಂದರೆ ಒಂದು 4 ಗಂಟೆ 4:15 5 ಗಂಟೆಗೆ ರೀಚ್ ಆದರೆ 5 ಗಂಟೆಗೆ ಲೈನ್ ನಿಂತರೆ ನೀವು ಬೇಗನೆ ನೀವು ಹೋಗ್ಬೋದಿಲ್ಲ ಅಂದರೆ ನೀವು ಲೇಟಾಗಿ ನಿಂತಷ್ಟು ಕ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಅದೊಂದು ನೋಡ್ಕೊಳ್ಳಿ ವೀಕ್ಷಕರೇ. ವೆಂಕಟೇಶ್ವರ ಸ್ವಾಮಿ ಹಿಸ್ಟ್ರಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಸ್ಮಾಲ್ ಆಗಿ ಅಲ್ಲಿನ ಅಧಿಕಾರಿಗಳು ಹೇಳಿರೋ ಪ್ರಕಾರ ವೀಕ್ಷಕರೇ, ವಸಿಷ್ಠ ಮಹರ್ಷಿಗಳಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಪಮಾನವಾದಾಗ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಬಿಟ್ಟೋಗ್ತಾಳಂತೆ ವೀಕ್ಷಕರೇ. ಆಗ ಬಿಟ್ಟೋದಾಗ ವೆಂಕಟೇಶ್ವರ ಸ್ವಾಮಿ ಅಲ್ಲಿ 12 ವರ್ಷ ತಪಸ್ಸನ್ನು ಮಾಡಿದಾಗ ವೀಕ್ಷಕರೇ ಅಲ್ಲಿ ಪದ್ಮಾವತಿ ಲಕ್ಷ್ಮಿ ಉದ್ಭವಿಸ್ತಾಳಂತೆ ವೀಕ್ಷಕರೇ. ಅವಾಗಿಂದನೂ ಕೂಡ ಅಲ್ಲಿ ವೆಂಕಟೇಶ್ವರ ಕೂಡ ನೆಲೆಸಿರೋದು ವೀಕ್ಷಕರೇ. ಹಾಗಾಗಿ ಇದು ಕೂಡ ತಿರುಪತಿ ಅಷ್ಟು ಫೇಮಸ್ಸು. ಅಲ್ಲಿ ಆಗಿನ ಕಾಲದಲ್ಲಿ ಕೃಷ್ಣದೇವರಾಯರು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ವೀಕ್ಷಕರೇ. ಇದ್ರದ್ದು ಇನ್ಫಾರ್ಮೇಷನ್ ಹಿಸ್ಟ್ರಿ ಸ್ಮಾಲ್ ಆಗಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ವೀಕ್ಷಕರೇ, ಏನಕ್ಕೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ನೆಲೆಸಿದ್ದು ಅಂತ ವೀಕ್ಷಕರೇ. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಷಕರೇ ನಿಮಗೆ ದರ್ಶನ ಯಾವ್ಯಾವ ಇದಾವೆ? ಫ್ರೀ ದರ್ಶನ ಇದೆ, ಸ್ಪೆಷಲ್ ದರ್ಶನಗಳಿದ್ದಾವೆ. ಸ್ಪೆಷಲ್ ದರ್ಶನದಲ್ಲೂ ಟೈಮ್ ತೊಗೊಳೋದು ಅಥವಾ ಲೆಸ್ ಟೈಮ್ ತೊಗೊಳೋ ದರ್ಶನ ಕೂಡ ಇದ್ದಾವೆ ವೀಕ್ಷಕರೇ. ಈಗ ಫ್ರೀ ನೋಡ್ತಾ ಹೋಗೋಣ ವೀಕ್ಷಕರೇ. ಫಸ್ಟ್ ನಿಮಗೆ ವೀಕ್ಷಕರೇ ಫ್ರೀ ಬಂದ್ಬಿಟ್ಟು ಸ್ಟೆಪ್ ವಾಕ್. ಸ್ಟೆಪ್ಪಲ್ಲಿ ಅಂದರೆ 12 ಕಿಲೋಮೀಟರ್ ನಿಮಗೆ ಸ್ಟೆಪ್ಸ್ ವಾಕ್ ಇರುತ್ತೆ ವೀಕ್ಷಕರೇ. ಅಲ್ಲಿ ನಿಮಗೆ ಮಿನಿಮಮ್ ನೀವು ಯೂತು ಅಥವಾ ಸ್ವಲ್ಪ ಜನ ಆಗಿದ್ರೆ, ಅದರಲ್ಲಿ ಸೀನಿಯರ್ ಸಿಟಿಜನ್ ಆಗಿದ್ರೆ ನಿಮಗೆ ಆಲ್ಮೋಸ್ಟ್ ನೀವು 3 hour ಒಳಗೆ ಹೋಗ್ತೀರಾ ವೀಕ್ಷಕರೇ. ಇಲ್ಲ ಸೀನಿಯರ್ ಸಿಟಿಜನ್ಸ್ ಎಲ್ಲ ಇದ್ದಾರೆ, ಮಕ್ಕಳೆಲ್ಲ ಇದ್ದಾರೆ ಅಂದರೆ ಆಲ್ಮೋಸ್ಟ್ ನೀವು 3 to 4 hours ನೀವು ಸ್ಟೆಪ್ಸ್ನ ಕ್ಲೈಮ್ ಮಾಡೋಕ್ಕೆ 12 kilometer ತೊಗೊಳ್ತೀರಾ ವೀಕ್ಷಕರೇ. ಅದಾದಮೇಲೆ ವೀಕ್ಷಕರೇ ನಿಮಗೆ ಫ್ರೀ ದರ್ಶನಕ್ಕೆ ಮಿನಿಮಮ್ಮು ಕ್ರೌಡ್ ಇಲ್ಲ ಅಂದ್ರೂ ವೀಕ್ಷಕರೇ, ಅಂದರೆ ಸ್ವಲ್ಪ ಕ್ರೌಡ್ ಇದ್ದಾಗಲೂ ನಿಮಗೆ 4 to 5 hours ತಗೊಳುತ್ತೆ. ಇಲ್ಲ ಅಂದರೆ ವೀಕ್ಷಕರೇ ನೀವೇನಾದ್ರು ವೀಕ್ ಡೇಸು ಹೋಗಿದ್ದೀರಾ ಮತ್ತು ಯಾವ್ದಾದ್ರು ಫೆಸ್ಟಿವಲ್ ಡೇಸ್ ಎಲ್ಲ ಹೋಗಿದ್ದೀರಾ ಎಲ್ಲ ಅಂದರೆ ವೀಕ್ಷಕರೇ ನಿಮಗೆ ಆಲ್ಮೋಸ್ಟ್ 6 hours ಮೇಲೆ ತಗೊಳುತ್ತೆ ವೀಕ್ಷಕರೇ. ಈ ನೀವು ಸ್ಟೆಪ್ಸಲ್ಲಿ ವಾಕ್ ಮಾಡೋರು ವೀಕ್ ಡೇಸೇ ಹೋಗಿ, ಮತ್ತೆ ಸ್ವಲ್ಪ ಕ್ರೌಡ್ ಇರೋ ಟೈಮಲ್ಲೇ ಹೋಗಿ ವೀಕ್ಷಕರೇ, ನಿಮಗೆ ಹಾಗೇ ತುಂಬಾ ಒಳ್ಳೆಯದು. ಹಾಗಾಗಿ ಫ್ರೀ ದರ್ಶನ ಮಾಡೋರು ಯಾವತ್ತೂ ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಫ್ರೀ ದರ್ಶನ ಮಾಡೋರು ಆಲ್ಮೋಸ್ಟ್ ನೀವು ತಿರುಪತಿಲಿ ಸ್ಟೇ ಮಾಡ್ಕೊಳ್ಳಿ ವೀಕ್ಷಕರೇ. ಏನಕ್ಕೆ ಅಂದರೆ ತಿರುಪತಿಲಿ ನಿಮಗೆ 50 ರೂಪಾಯಿ ಆಗಲಿ, 150 ರೂಪಾಯಿ ಆಗಲಿ, 200 ಆಗಲಿ, 300 ಆಗಲಿ ನಿಮಗೆ ರೂಮ್ಗಳು ಸಿಗ್ತವೆ. ಲಾಕರಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಲಾಕರಲ್ಲಿ ನಿಮ್ಮೆಲ್ಲ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ನೀವು ಕ್ಲೈಮ್ ಮಾಡೋಕ್ಕೆ ಸ್ಟೆಪ್ಸ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ವೀಕ್ಷಕರೇ. ಅದೊಂದು ನಿಮಗೆ ಸಿಂಪಲ್ ಸ್ಟೆಪ್ಸ್ ನಾನು ಹೇಳ್ತಾ ಇರೋದು. ಅದಾದಮೇಲೆ ವೀಕ್ಷಕರೇ ಸ್ಪೆಷಲ್ ದರ್ಶನ ಮತ್ತು ಲೆಸ್ ಕ್ರೌಡೆಡ್ ಯಾವತ್ತಿರುತ್ತೆ ಇದೊಂದು ಇಂಪಾರ್ಟೆಂಟಾಗಿ ಕೇಳ್ಕೊಳ್ಳಿ ವೀಕ್ಷಕರೇ ಪ್ರತಿಯೊಬ್ಬರು. ಲೆಸ್ ಕ್ರೌಡ್ ದಿನಗಳು ವರ್ಷದಲ್ಲಿ ಈ ದಿನ ಹೋದರೆ ನಿಮಗೆ ಜನನೇ ಇರಲ್ಲ ವೀಕ್ಷಕರೇ. ಆ 3 ದಿನ ವರ್ಷದಲ್ಲಿ 3 ದಿನ ತಿರುಪತಿಗೆ ಕಮ್ಮಿ ಜನ ಬರ್ತಾರಂತೆ ವೀಕ್ಷಕರೇ. ಅಲ್ಲಿನ ಅಧಿಕಾರಿಗಳು ಹೇಳಿರೋದು ಇದು ಸತ್ಯದ ಮಾತು ವೀಕ್ಷಕರೇ. ಇದನ್ನ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಈ 3 ದಿನ ಹೋಗೋಕ್ಕೆ ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ. ಒಂದು ಬಂದ್ಬಿಟ್ಟು ವೀಕ್ಷಕರೇ ಹೊಸದಡ್ಕು ಅಂದರೆ ನಮ್ಮ ಯುಗಾದಿ ಆದಮೇಲೆಲ್ಲ ನಮ್ಮ ಕರ್ನಾಟಕ ಆಂಧ್ರ ಈ ಕಡೆ ಎಲ್ಲ ಹೊಸದಡ್ಕು ಅಂತ ಮಾಡ್ತಾರೆ. ಆ ಟೈಮಲ್ಲಿ ವೀಕ್ಷಕರೇ ಆವತ್ತು ಮತ್ತು ಅದರ ದಿನ ಹಿಂದೆ ಮುಂದೆ ದಿನ ಸ್ವಲ್ಪ ಜನ ಹಿಂದೆ ಮುಂದೆ ಸ್ವಲ್ಪ ಜನ ಇರುತ್ತೆ. ಬಟ್ ಅವತ್ತು ದಿನ ಹೊಸದಡ್ಕು ದಿನ ವೀಕ್ಷಕರೇ ಜನ ಇರಲ್ವಂತೆ ವೀಕ್ಷಕರೇ. ಅವತ್ತು ನೀವು ಪ್ಲಾನ್ ಮಾಡ್ಕೊಳ್ಳಿ. ಅದಾದಮೇಲೆ ಮಹಾವಾಲಿ ಅಮಾವಾಸ್ಯೆ ದಿನವೂ ಕೂಡ ಅಷ್ಟೇ, ಅವಾಗಲೂ ಸ್ವಲ್ಪ ಜನ ಎಡೆ ಎಕ್ಕದೆಲ್ಲ ಮಾಡ್ತಾರೆ. ಆಂಧ್ರ ಕಡೆ ಆಗಲಿ ಕರ್ನಾಟಕ ಸೈಡಲ್ಲಿ ನೀವು ಅವತ್ತು ಕೂಡ ಜನ ಇರಲ್ಲ ವೀಕ್ಷಕರೇ. ಮತ್ತು ದೀಪಾವಳಿ ಆದಮೇಲೂ ಕೂಡ ಅಮಾವಾಸ್ಯೆ ಮಾಡ್ತಾರೆ. ದೀಪಾವಳಿ 1 ದಿನಕ್ಕೆ 2 ದಿನದಲ್ಲಿ ಅವಾಗಲೂ ಕೂಡ ಅಲ್ಲಿ ತಿರುಪತಿಲಿ ಸ್ವಲ್ಪ ಜನ ಕ್ರೌಡೆಡ್ ಕಮ್ಮಿ ಇರುತ್ತೆ ವೀಕ್ಷಕರೇ. ಮೇಕ್ ಶೋರ್ ದಟ್ ನೀವು ಯಾವಾಗ ಪ್ಲಾನ್ ಮಾಡ್ಕೊಳ್ತೀರೋ ಕ್ರೌಡ್ ಇರಬಾರ್ದು, ಚೆನ್ನಾಗಿ ತಿರುಪತಿನ ಸುತ್ತಾಡಬೇಕು, ವೆಂಕಟೇಶ್ವರ ದರ್ಶನ ಮಾಡಿಬೇಕು ಅಂತಿರ್ತೀರೋ ಅವರು ಇದನ್ನು ಸ್ಟೆಪ್ಸ್ನ ಫಾಲೋ ಮಾಡಿ ವೀಕ್ಷಕರೇ. 3 ಸ್ಟೆಪ್ಸ್ನ ಯಾರು ಹೇಳಿರಲ್ಲ, ಯಾವ ವಿಡಿಯೋದಲ್ಲೂ ನೀವು ನೋಡೋಕ್ಕೂ ಸಾಧ್ಯ ಇರಲ್ಲ ವೀಕ್ಷಕರೇ. ಆ 3 ಸ್ಟೆಪ್ಪು ನಿಮಗೆ ಹೊಸದಡಕು 1 ದಿನ, ಅದಾದಮೇಲೆ ನಿಮಗೆ ಮಹಾಲಯ ಅಮಾವಾಸ್ಯೆ ದಿನ ಅಥವಾ ನಿಮಗೆ ದೀಪಾವಳಿ ಮಹಾಲಯ ದಿನ ಅವತ್ತು ನೀವು ಪ್ಲಾನ್ ಮಾಡಿಕೊಂಡ್ರೆ ಕ್ಲೀನಾಗಿ ನೀವು ನಾರ್ಮಲ್ ಟೆಂಪಲ್ಗೆ ಹೋಗ್ತಿರಲ್ಲ ಬೇರೆ ಪ್ಲೇಸಸ್ಗೆ, ಆ ಥರ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ನೀವೇನು ಅಂದ್ಕೊಂಡಿರೋದನ್ನ ಬೇಡ್ಕೊಂಡು ಬರ್ಬೋದು ವೀಕ್ಷಕರೇ. ಅದಾದಮೇಲೆ ವೀಕ್ಷಕರೇ ನಾನು ಲಾಕರ್ ಹೇಳ್ದಂಗೆ ನೀವು ತಿರುಪತಿ ಕೆಳಗಡೆನೂ ಅಷ್ಟೇ 50 ರೂಪಾಯಿಗೂ ಲಾಕರ್ ಇರುತ್ತೆ, ಅಥವಾ ನಿಮಗೆ ಫ್ರೀ ಲಾಕರ್ 50 ರೂಪಾಯಿ ಲಾಕರ್ಗೆ ತುಂಬ ಚೆನ್ನಾಗಿ ದೊಡ್ಡದಾಗಿ ಕೊಟ್ಟಿರ್ತಾರೆ. ಫ್ರೀ ಲಾಕರ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿರ್ತಾರೆ. ನೀವೇನಾದ್ರು ಸ್ಮಾಲ್ ಬ್ಯಾಗ್ ತಗೊಂಡೋಗಿದ್ರೆ ವೀಕ್ಷಕರೇ
ಫ್ರೀ. ಇನ್ನೂ ಲಾಕರ್ ಫ್ರೀ ಅಂದರೆ ವೀಕ್ಷಕರೇ, ನೀವು ಟೆಂಪಲ್ ಮೇಲೆ ವಿಷ್ಣು ನಿವಾಸ ಅಂತ ಹೇಳಿದ್ನಲ್ಲ, ಅಲ್ಲಿ ಟೆಂಪಲ್ ಎಲ್ಲ ಫ್ರೀ ಲಾಕರ್ಸ್ ಇರುತ್ತೆ ನಿಮಗೆಲ್ಲ. ನೀವು ಅಟ್ಯಾಚ್ ನಾವೆಲ್ಲ ಹೋದಾಗ ಒಂದ್ಸರಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಒಂದು 3-4 ಇಯರ್ಸ್ ಬ್ಯಾಕು, ಅವಾಗೆಲ್ಲ ನಾವು ಅಲ್ಲೇ ನಿವಾಸ ಇದರಲ್ಲೇ ಗೆಸ್ಟ್ ಹೌಸ್ಗಳಲ್ಲೇ ನಮಗೆ ರೂಮ್ ಸಿಕ್ಕಿರಲಿಲ್ಲ, ಅಲ್ಲೇ ಚಾಪೆ ಕೊಟ್ಟಿದ್ರು. ಅಲ್ಲಿ ಚಾಪೆ ಲಾಕರಲ್ಲಿ ಇಟ್ಬಿಟ್ಟು ಎಲ್ಲ ಕಾಮನ್ ಬಾತ್ರೂಮ್ಸ್ ಎಲ್ಲ ಇದಿರ್ತವೆ, ಅಲ್ಲೇ ಇದು ಮಾಡಿಕೊಂಡು ನಾವು ಹೋಗಿದ್ವಿ ವೀಕ್ಷಕರೇ. ಏನಂದರೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ವಿ. ಸ್ಟೆಪ್ಸ್ ಹತ್ಕೊಂಡು ಹೋದಾಗ ಅಲ್ಲಿ ಹೋಗಿ ನಾವು ರೆಸ್ಟ್ ತೊಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗಿ ನಾವು ಲೈನಿಗೆ ಹೋಗಿ ನಿಂತ್ಕೊಂಡು ದರ್ಶನ ಪಡ್ಕೊಂಡು ಬಂದಿದ್ದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಇದು ಮಾಡೋರಿದ್ರು ಇಲ್ಲಿಂದನೇ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ನಾನು ಏನೇನು ಅಡ್ವೈಸ್ ಅಂದರೆ, ಸ್ಟೆಪ್ಸ್ ಹತ್ಬೇಕಾದ್ರೆ ನೀವೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗಿ ವೀಕ್ಷಕರೇ. ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ತಿರುಪತಿ ಲೈನಿಗೆ ಹೋಗಿ ಅಲ್ಲಿ ಇದು ಮಾಡ್ಬೋದು. ಅಂದರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿಗೆ ಹತ್ತಿದ ಮೇಲೆ ತುಂಬ ಸುಸ್ತಾಗಿರ್ತಾರೆ ವೀಕ್ಷಕರೇ. ಹಾಗಾಗಿ ಇನ್ನೊಂದು ಏನೋ ಸ್ಟೆಪ್ಸ್ ಅಂದರೆ, ಕ್ಲೀನಾಗಿ ಹೋಗ್ಬಿಟ್ಟು ಅಲ್ಲೊಂದು ಚಾಪೆ ತೊಗೊಂಡು ಲಾಕರಲ್ಲಿ ನಿಮಗೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ 2 ಅವರ್ಸು ಮಲ್ಕೊಂಬಿಡಿ ವೀಕ್ಷಕರೇ. ಅದಾದಮೇಲೆ ಸ್ನಾನ ಮಾಡ್ಕೊಂಬಿಟ್ಟು ನಿಮ್ಮ ಬಟ್ಟೆನ ಹಾಕೊಂಡ್ಬಿಟ್ಟು ಮತ್ತೆ ನೀವು ಇದಕ್ಕೆ ಹೋಗ್ಬೋದು, ಲೈನಿಗೆ ನಿಂತ್ಕೊಂಡು ಅಲ್ಲಿ ಫ್ರೀ ದರ್ಶನ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲ ಅಂದರೆ ಇದು ನಿಮಗೆ ಮತ್ತೆ ಲೈನಲ್ಲಿ ಸ್ವಲ್ಪ ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಒಳಗಡೆ ಹೋದಾಗ ಕುತ್ಕೊಳ್ಳೋಕೆ ಸ್ಟೆಪ್ಸ್ ಇಲ್ಲ, ಅವಾಗೆಲ್ಲ ಪ್ರಾಬ್ಲಮ್ ಇಲ್ಲ. ಸ್ಟ್ಯಾಂಡಿಂಗಲ್ಲೇ ಇದ್ದಾಗ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದೊಂದು ಸ್ಟೆಪ್ಸ್ ಹೇಳ್ತಿದ್ದೀನಿ ವೀಕ್ಷಕರೇ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಸ್ಪೆಷಲ್ ದರ್ಶನದ ಮಾತಾಡಿದ್ದಾರೆ ವೀಕ್ಷಕರೇ. ಈ ಸರಿ ಇನ್ನೊಂದು ಶ್ರೀವಾಣಿ ದರ್ಶನಂ ಅಂತ ಸ್ಪೆಷಲ್ ದರ್ಶನ ಓಪನ್ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ಜಾಸ್ತಿ ನೋ ಟೈಮ್ ಅಂದರೆ ವೆಯ್ಟ್ ಟೈಮ್ ಜಾಸ್ತಿ ಇರಲ್ಲ ವೀಕ್ಷಕರೇ. ಇದರಿಂದ ನಿಮಗೆ ವೆಯ್ಟ್ ಇದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಈ ಸ್ಪೆಷಲ್ ಕ್ಯೂನ ಇನ್ನೊಂದು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಟಿಕೆಟ್ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಮೇಲೆ ಆ ಸ್ಪೆಷಲ್ ಶ್ರೀವಾಣಿ ದರ್ಶನಂ ನೀವು ಎಲ್ಲೇ ಹೋಗೋದಿದ್ರು ಈ ಶ್ರೀವಾಣಿ ದರ್ಶನಂ ಟಿಕೆಟ್ ಕೌಂಟರ್ನ ಕೇಳಿಕೊಂಡು ಅಲ್ಲಿ ಹೋಗಿ ವೀಕ್ಷಕರೇ. ನೀವೇನಾದರೂ ಸ್ಪೆಷಲ್ ದರ್ಶನ ಪಡಿಬೇಕು ಲೆಸ್ ವೆಯ್ಟ್ ಟೈಮು ಅಂತ ಅಂದರೆ, ಲೆಸ್ ವೆಯ್ಟ್ ಟೈಮು ಅಂದರೆ ಏನು 2-3 ಅವರ್ಸ್ ಕಮ್ಮಿ ಆಗಲ್ಲ, 1 ಅವರ್ ಕಮ್ಮಿ ಆಗ್ಬೋದು ಅಂದ್ಕೊಳ್ಳಿ. ಆ ವೆಯ್ಟ್ ಟೈಮ್ನ ನೀವು ಕಮ್ಮಿ ಮಾಡಬೇಕು. ಇಲ್ಲಿ ಕ್ಯೂ ಕುತ್ಕೊಂಡು ಹೋಗೋಕ್ಕೆಲ್ಲ ಸ್ಪೆಷಲ್ ದರ್ಶನಕ್ಕೆ ಸೀನಿಯರ್ ಸಿಟಿಜನ್ ಎಲ್ಲರಿಗೂ ಕುತ್ಕೊಂಡು ಹೋಗೋಕ್ಕೆಲ್ಲ ಚೆನ್ನಾಗಿದೆ ಅಂತ ವೀಕ್ಷಕರೇ. ಹಾಗಾಗಿ ಶ್ರೀವಾಣಿ ದರ್ಶನಂ ಟಿಕೆಟ್ ಕೌಂಟರ್ನ ಫಸ್ಟ್ ನೀವು ನೋಡ್ಕೊಳ್ಳಿ. ನೀವೇನಾದ್ರು ಟಿಕೆಟ್ ತೊಗೋಬೇಕು ಅಲ್ಲಿ ಹೋಗಿ ಅಂದರೆ ವೀಕ್ಷಕರೇ. ನೀವೇನಾದ್ರು ಆಲ್ರೆಡಿ TTD ವೆಬ್ಸೈಟಲ್ಲಿ ನೀವು ಟಿಕೆಟ್ನ ಸ್ಪೆಷಲ್ ದರ್ಶನ ಬುಕ್ ಮಾಡ್ಕೊಂಡಿದ್ದೀರ ಅಂದರೆ ನಿಮ್ಗೆ ಒಂದೇ ಒಂದಿದೆ ಅಂದರೆ, ಅಲ್ಲಿ ಹೋಗಿ ರೂಮ್ಸ್ ಆದಮೇಲೆ ಹೇಗೆ ಫ್ರೆಶ್ ಅಪ್ ಆಗಿ ಎಷ್ಟೊತ್ತಿಗೆ ಹೋಗಿ ಲೈನಿಗೆ ಹೋಗಬೇಕು. ಯಾರೇ ಹೋಗಿದ್ರು ಅರ್ಲಿ ಮಾರ್ನಿಂಗ್ ಒಂದು 5 AM ಹೋಗಿ ನಿಂತ್ಕೊಂಬಿಡಿ ವೀಕ್ಷಕರೇ. ಏನಕ್ಕೆ ನೀವು ಆ ಡೇ ಬ್ಯಾಕ್ ಬರಬೇಕು ಅಂದರೆ, ಇಲ್ಲ ನಾನು ಲೇಟಾಗಿ ಹೋಗ್ತೀನಿ ಅಂದರೆ ಲೇಟಾಗಿ 8:30 ಎಲ್ಲ ತಿನ್ಕೊಂಡು ಒಂದು 9 to 10 o'clock ನೀವು ದರ್ಶನಕ್ಕೆ ಲೈನಿಗೆ ಹೋಗಿ ನಿಲ್ಬೋದು ವೀಕ್ಷಕರೇ. ಅದಾದಮೇಲೆ ಇನ್ನೊಂದು ಏನಂದರೆ ವೀಕ್ಷಕರೇ, ಈಗ ನಮ್ಮ ಕರ್ನಾಟಕ ಭವನ್ ವೀಕ್ಷಕರೇ, ಈ ಕರ್ನಾಟಕ ಭವನಲ್ಲಿ ನಿಮಗೆ ರೂಮ್ಗಳು ಅವೈಲಬಿಲಿಟಿ ಸಿಗ್ತವೆ. ಏನಕ್ಕೆ ಅಂದರೆ ಸ್ವಲ್ಪ ರೂಮ್ ಕಾಸ್ಟ್ ಜಾಸ್ತಿ. ಏನಕ್ಕೆ ಅಂದರೆ ರೂಮ್ ಅಷ್ಟೇ ಚೆನ್ನಾಗಿದ್ದಾವೆ ವೀಕ್ಷಕರೇ. ಯಾರೇ ಹೋಗ್ತಾ ಇದ್ರು ರೂಮ್ ಬೇಕು ಅಂದರೆ, ಈಗ ಹಳೆಬೀಡು ಬ್ಲಾಕ್ 3 ಬ್ಲಾಕ್ ವೀಕ್ಷಕರೇ ಕರ್ನಾಟಕ ಭವನಲ್ಲಿ. ನಿಮಗೆ ಈ ಕರ್ನಾಟಕ ಭವನ್ ಇನ್ನೊಂದು ಸ್ಪೆಷಾಲಿಟಿ ಅಂದರೆ, ಕರ್ನಾಟಕ ಭವನ್ ಬರೀ 1.5 ಕಿಲೋಮೀಟರ್ ನಿಮಗೆ ದೂರದಲ್ಲಿರೋದು ತಿರುಮಲ ಟೆಂಪಲ್ಗೆ. ಹಾಗಾಗಿ ನೀವು ತಿರುಮಲಗೆ ಮೇಲೆ ಹೋದರೆ ಈ ಕರ್ನಾಟಕ ಭವನ್ನ ನೀವು ನೋಡ್ಬೋದು. ಅಲ್ಲಿ ಕರ್ನಾಟಕ ಭವನಲ್ಲಿ ಹಂಪಿ, ಐಹೊಳೆ ಮತ್ತು ಹಳೆಬೀಡು ಬ್ಲಾಕ್ ಅಂತ ಇರ್ತವೆ ವೀಕ್ಷಕರೇ. ಅಲ್ಲಿ ನಿಮಗೆ ಹಂಪಿ ಬ್ಲಾಕಿಗೆ ತುಂಬ AC ರೂಮ್ಸು ತುಂಬ ಕಾಸ್ಟ್ಲಿ, ಅಷ್ಟು ಚೆನ್ನಾಗಿರ್ತವೆ, 2500. ನಿಮಗೆ ಐಹೊಳೆ ಬ್ಲಾಕು ಕೂಡ AC ನಾನ್ AC ಎರಡೂ ಇರುತ್ತೆ. ಅಲ್ಲಿ 1350 1350 ರೂಪೀಸು ವೀಕ್ಷಕರೇ. ಅಥವಾ ಅಲ್ಲಿ ಕೂಡ ನಿಮಗೆ 3 ಜನ ಆಕ್ಯುಪೈ ಮಾಡ್ತಾರೆ, 2 ಅಡಲ್ಟು 1 ಕಿಡ್ಸ್ಗೆ ಅಲೋ ಮಾಡ್ತಾರೆ ವೀಕ್ಷಕರೇ. ನೀವು 3-4 ಜನ ಹೋಗ್ತಿದ್ದೀರ ಅಂದರೆ 2 ರೂಮ್ ತೊಗೊಳ್ಳೇಬೇಕು. ಮತ್ತು ಇಬ್ಬರು ಅಡಲ್ಟು ಮತ್ತು 2 ಕಿಡ್ಸ್ ಹೋಗ್ತಿದ್ದಾರೆ, ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ವೀಕ್ಷಕರೇ ಪೇಯ್ಡ್ ಬೇಸಿಸ್ ಮೇಲೆ ಸ್ವಲ್ಪ ಅಲೋಡ್ ಮಾಡ್ತಾರೆ, ನಿಮಗೆ ಚಾಪೆನೂ ಕೊಡ್ತಾರೆ ವೀಕ್ಷಕರೇ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಥಿಂಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ವೀಕ್ಷಕರೇ ನಿಮಗೆ ಹಳೆಬೀಡು ಬ್ಲಾಕ್ ನಿಮಗೆ 900 ರೂಪೀಸಿಗೆ ಸಿಗುತ್ತೆ ವೀಕ್ಷಕರೇ. ಆ ರೂಮ್ಸ್ಗಳು ಚೆನ್ನಾಗಿರ್ತವೆ ನಾನ್ AC. ಅದು ಕೂಡ ನಿಮಗೆ 2 ಅಲೋಡು ಮತ್ತು 1 ಕಿಡ್ಸಿಗೆ ಅಲೋಡ್ ಅಂತ ಬರ್ದಿದ್ದಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ. ಬಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 2 ಕಿಡ್ಸಿಗೆ ಬಿಡ್ತಾರೆ ಚಾಪೆ ಕೊಟ್ಟರೆ ನೀವು ಅಲ್ಲೇ, ಬಿಕಾಸ್ 1 ಫ್ಯಾಮಿಲಿ ಅಲ್ಲಿ 1 ರೂಮ್ ಅಲ್ವಾ, ಬಿಡ್ತಾರೆ, ಅಲೋಡ್ ಇದೆ. ನನಗೆ 900 ರೂಪೀಸಿಗೆ ಫ್ಯಾಮಿಲಿ ಹೋದರೆ ಬೆಸ್ಟ್ ನಮ್ಮ ಕರ್ನಾಟಕ ಭವನಲ್ಲಿ ಬುಕ್ ಮಾಡ್ಕೊಳ್ಳಿ. ಕರ್ನಾಟಕ ಭವನದಲ್ಲಿ ಅಂದರೆ ಕರ್ನಾಟಕ ಟೆಂಪಲ್ accommodation.com ಅಂತ ನಾನು ಆಲ್ರೆಡಿ ಒಂದು ವೆಬ್ಸೈಟ್ ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಏನು ನೋಡಿಬೇಕು, ಕರ್ನಾಟಕ ಭವನ್ ಬುಕ್ಕಿಂಗ್ ಅಂತ ಹೊಡೆದ್ರೆ ನಿಮಗೆ ಕರ್ನಾಟಕ ಟೆಂಪಲ್ accommodation booking.com ಅಂತ ಒಂದು ವೆಬ್ಸೈಟ್ ಇದೆ ವೀಕ್ಷಕರೇ. ಅಲ್ಲಿ ಹೋಗಿ ನೀವು ಇದನ್ನು ಕರ್ನಾಟಕ ಭವನ್ ಟೆಂಪಲ್ಗೆ ಬುಕ್ ಮಾಡ್ಕೋಬೇಕು. ನೀವೇನಾದ್ರು ಇದು ವಿಷ್ಣು ನಿವಾಸ್ ಗೆಸ್ಟ್ ಹೌಸ್ ಏನಾದ್ರು ಬುಕ್ ಮಾಡ್ಕೋಬೇಕು ಅಂದರೆ ನೀವು ಈ TT ದೇವಸ್ಥಾನಂ AP.government ಈ ವೆಬ್ಸೈಟಿಗೆ ಹೋದರೆ ನೀವು ಅಲ್ಲಿ ಬುಕ್ ಮಾಡ್ಕೋಬೋದು. ಬಟ್ ಆ ವೆಬ್ಸೈಟಲ್ಲಿ ನಿಮಗೆ ಯಾವ ಡೇನೂ ಅವೈಲೇಬಿಲಿಟಿ ಕಾಣಿಸಲ್ಲ. ನಾನು ತಿರುಪತಿಲಿರೋ ಗೆಸ್ಟ್ ಹೌಸ್ಗಳ ಲಿಸ್ಟ್ ಎಲ್ಲ ಕೊಡ್ತೀನಿ, ಅದ್ರ ಫೋನ್ ನಂಬರು, ಅದ್ರ ಪ್ರೈಸ್ ಎಷ್ಟು, ಅವೆಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ವೀಕ್ಷಕರೇ. ಬಟ್ ಮೇಕ್ ಶೋರ್ ದ್ಯಾಟ್ ತಿರುಪತಿಲಿ ಉಳ್ಕೊಳೋದು ನನ್ನ ಪ್ರಕಾರ ಬೆಸ್ಟ್. ಏನಕ್ಕೆ ಅಂದರೆ ನೀವು 50, 100, 150 ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ರೆ, ಫ್ಯಾಮಿಲಿ ಜೊತೆ ಹೋಗಿದ್ರೆ 200, 300, 500 ರೂಪಾಯಿಗೆಲ್ಲ ನಿಮಗೆ ಬೆಸ್ಟ್ ರೂಮ್ಸ್ಗಳು ತಿರುಪತಿಯಲ್ಲಿ ಕೆಳಗಡೆ ಸಿಗ್ತವೆ. ಅಲ್ಲೆಲ್ಲ ಇದಾಗಿ ನೀವು ಆಮೇಲೆ ನೀವು ದರ್ಶನ ಮಾಡೋಕ್ಕೆ ಹೋಗ್ಬೋದು ವೀಕ್ಷಕರೇ.
ಅದಾದಮೇಲೆ ವೀಕ್ಷಕರೇ ಇದೆಲ್ಲ ಪ್ರತಿಯೊಂದು ದರ್ಶನ ಎಲ್ಲ ಪ್ರತಿಯೊಂದು ನೀವು ಮಾಡ್ಕೋಬೇಕಾದ್ರೂ ದರ್ಶನ ಮಾಡೋಕ್ಕೆಲ್ಲ ಹೇಳಿದ್ದೀನಿ ಟೈಮಿಂಗ್ಸು. ಸ್ಪೆಷಲ್ ದರ್ಶನಕ್ಕೆ ಎಷ್ಟು ತೊಗೊಳುತ್ತೆ 2 to 3 hours ಮಿನಿಮಮ್ಮು ಲೆಸ್ ಕ್ರೌಡ್ ಇದ್ದಾಗ. ಇಲ್ಲ ಜಾಸ್ತಿ ಕ್ರೌಡ್ ಇದೆ ಅಂದಾಗ ನಿಮಗೆ ಒಂದು 4 to 5 hours ಸ್ಪೆಷಲ್ ದರ್ಶನ ತೊಗೊಂಡು 5 hours ಅಂತೂ ಸ್ಪೆಷಲ್ ದರ್ಶನ ತೊಗೊಳುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಕರ್ನಾಟಕ ಭವನಲ್ಲಿ ಬುಕ್ ಮಾಡೋದು ಹೇಳಿದ್ದೀನಿ. ಐಹೊಳೆ ಪ್ರತಿಯೊಂದು ಕರ್ನಾಟಕ ಭವನಲ್ಲಿ ಹೇಗೆ ಬುಕ್ ಮಾಡೋದು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲೇ ತಿಳಿಸಿದ್ದೀನಿ. ಅದಾದಮೇಲೆ ಮೇಲೆ ವಿಷ್ಣು ನಿವಾಸಲ್ಲಿ ನಿಮಗೆ ಅಲ್ಲೆಲ್ಲ ಹೋಗಿ ನಿಮಗೆ ಲಾಕರ್ ಫ್ರೀ ಎಲ್ಲ ಸಿಗ್ತವೆ ಆ ನಿವಾಸ ಗೆಸ್ಟ್ ಹೌಸ್ಗಳಲ್ಲಿ. ಇನ್ನೂ ಒಂದು 2 ಇದ್ದಾವೆ, ಅದು ನೇಮ್ಗಳು ಗೊತ್ತಿಲ್ಲ ನನಗೆ. ಅಲ್ಲೆಲ್ಲ ಗೆಸ್ಟ್ ಹೌಸ್ಗಳಲ್ಲಿ ನಿಮಗೆ ಫ್ರೀ ಲಾಕರ್ಗಳು ಸಿಗ್ತವೆ. ಫ್ರೀಯಾಗಿ ನಿಮ್ಮ ಚಾಪೆಗಳೆಲ್ಲ ತೊಗೊಂಡ್ಬಿಟ್ಟು ನೀವು ಇದು ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಎಲ್ಲ ಕಾಮನ್ ಬಾತ್ರೂಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಸ್ನಾನ ಮಾಡಿಕೊಂಡು ಸ್ವಲ್ಪ ಮಲ್ಕೊಂಡು ಅಲ್ಲೇ ಹಾಲಲ್ಲಿ ಮತ್ತೆ ದರ್ಶನ ಪಡಿಬೋದು ನೀವೇನಾದ್ರು ಫ್ರೀ ಮಾಡಿದರೆ. ವಾಕ್ ಮಾಡಬೇಕು ಅಂತಿದ್ರು ಕರೆಕ್ಟಾಗಿ ನೋಡ್ಕೊಳ್ಳಿ. 12 kilometers ಆಲ್ಮೋಸ್ಟ್ ನಿಮಗೆ 3 to 4 hours ಫ್ಯಾಮಿಲಿ ಜೊತೆ ಹೋದರೆ ಸಿಗುತ್ತೆ. ನೀವೇನಾದ್ರು ಅಡಲ್ಟ್ಸ್ ಎಲ್ಲ ಹೋಗಿದ್ರೆ ಅಥವಾ ಎಲ್ಲರೂ ನಾರ್ಮಲ್ ಯೂತೇ ಹೋಗಿದ್ರೆ ಎಲ್ಲರೂ ಸ್ಟೂಡೆಂಟ್ಸ್ಗಳು ಫ್ರೆಂಡ್ಸ್ಗಳೆಲ್ಲ ಹೋದರೆ 3 hours ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೊಬೋದು ವೀಕ್ಷಕರೇ. ಹಾಗಾಗಿ ಇದ್ರದ್ದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಇದ್ರದ್ದು ತಿರುಪತಿದು ಟಿಪ್ಸು ಸ್ಮಾಲ್ ಆಗಿ ಎಷ್ಟು ಯಾವ 3 days ವರ್ಷದಲ್ಲಿ ನಿಮಗೆ ಬುಕ್ಕಿಂಗ್ ಮಾಡಿದ ಈ ದಿನ ಬುಕ್ಕಿಂಗ್ ಹೋದರೆ ನೀವು ಅಲ್ಲಿ ಲೆಸ್ ಕ್ರೌಡ್ ಇರುತ್ತೆ, ಕ್ಲೀನಾಗಿ ದರ್ಶನ ಮಾಡ್ಬೋದು. 3 days ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಮತ್ತು ಯಾವ ಬೆಸ್ಟ್ ಟೈಮು ಇಯರಲ್ಲಿ ಯಾವಾಗ ಹೋಗಬೇಕು, ಯಾವ ಟೈಮಲ್ಲಿ ಹೋಗಬೇಕು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟೆಪ್ಸು ಫ್ರೀ ವಾಕ್ ಅದು ಮಾಡಬೇಕಾದ್ರೆ ಫ್ರೀ ದರ್ಶನ ಪಡಿಬೇಕಾದ್ರೆ ಏನು ಇದು ಮಾಡಬೇಕು. ಸರಿ, ನೀವು ಫ್ರೀ ದರ್ಶನ ಪಡೆಯೋಕ್ಕೆ ಸ್ಟೆಪ್ಸಲ್ಲೇ ಬರಬೇಕು ಅಂತ ಏನಿಲ್ಲ, ಅಲ್ಲೂ ಹೋಗಿ ಫ್ರೀ ದರ್ಶನ ಕ್ಯೂಸಿ ಜಾಯ್ನ್ ಆಗ್ಬೋದು. ಬಟ್ ತುಂಬ ಜನಗಳು ಏನು ಮಾಡ್ತಾರೆ ಸ್ಟೆಪ್ಸಿಂದ ಹೋಗ್ತಾರೆ ಫ್ರೀ ವಾಕಿಂಗ್ ಮಾಡಬೇಕಾದ್ರೆ. ಅದರದ್ದು ನಾನು ಇಲ್ಲಿ ಹೇಳಿದ್ದೀನಿ. ಅದಾದಮೇಲೆ ನಿಮಗೆ ಸ್ಪೆಷಲ್ ದರ್ಶನದ್ದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಶ್ರೀವಾಣಿ ದರ್ಶನವನ್ನು ಜಾಸ್ತಿ ವೆಯ್ಟ್ ಟೈಮ್ ಇಲ್ದಿರೋದನ್ನು ಕೂಡ ಕ್ಯೂ ಅದು ಎಲ್ಲಿ ಬರುತ್ತೆ ಅದು ಹೇಗೆ ಅಂತಲೂ ಅದನ್ನು ಹೇಳಿದ್ದೀನಿ ನಾನು, ಶ್ರೀವಾಣಿ ದರ್ಶನ ಕ್ಯೂನು. ಅದಾದಮೇಲೆ ವಿಷ್ಣು ನಿವಾಸ ಬುಕ್ಕಿಂಗ್ ಆಗಲಿ, ಕರ್ನಾಟಕ ಭವನ ಬುಕ್ಕಿಂಗ್ ಆಗಲಿ, ಅದಾದಮೇಲೆ ಅಲ್ಲಿ TTD ವೆಬ್ಸೈಟಿಗೆ ಹೋಗಿ ನೀವೇನು ಸ್ಪೆಷಲ್ ದರ್ಶನ ಮಾಡಬೇಕಾ ನೀವು ಸ್ಪೆಷಲ್ ದರ್ಶನ ಬುಕ್ಕಿಂಗ್ ಟಿಕೆಟ್ ಕೂಡ TTD ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೋಬೋದು. ಬಟ್ ನಾನು ಇದುವರೆಗೂ ಸರ್ಚ್ ಮಾಡಿದ್ದೀನಿ, ಸಿಗ್ತಾ ಇರಲ್ಲ ಆ್ಯಕ್ಚುಲಿ. 30 days ಒಳಗಡೆ ನೀವು ಇದು ಮಾಡ್ಕೊಬೇಕು. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ 3 months ಇದ್ರದ್ದು ನೀವು ಪ್ಲ್ಯಾನ್ ಮಾಡ್ತಿದ್ರೆ 3 months ಒಳಗಡೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಬುಕ್ ಮಾಡ್ಕೊಂಡು ಹೋಗಿ ವೀಕ್ಷಕರೇ ಎಕ್ಸಾಕ್ಟಾಗಿ. ಅದಾದಮೇಲೆ ನಿಮಗೆ 50 rupees 100 rupees ಎಲ್ಲ ರೂಮ್ಸ್ಗಳು ಬೇಕು ಅಂದರೆ ನೀವು ತಿರುಪತಿಲಿ ಉಳ್ಕೊಳ್ಳೋದು ಬೆಸ್ಟ್ ವೀಕ್ಷಕ. ತಿರುಪತಿ ಟು ತಿರುಮಲ 22 kilometers. ನಿಮಗೆ ಆಲ್ಮೋಸ್ಟ್ ಬಸ್ ಚಾರ್ಜು ಒಂದು 60-80 rupees ಬರ್ಬೋದು. ತಿರುಪತಿಯಿಂದ 80 rupees ಇರ್ಬೋದು ಅಂದ್ಕೊಂಡಿದ್ದೀನಿ, 80 rupees. ಈಗೆಲ್ಲ ಜಾಸ್ತಿ ಆಗಿದೆ. ನಾವೆಲ್ಲ ಹೋದಾಗ 3-4 years ಒಂದು 50-60 rupees ಇತ್ತು ವೀಕ್ಷಕರೇ. ಈಗ ನಿಮಗೆಲ್ಲ ಜಾಸ್ತಿ ಆಗಿರ್ತವೆ ಪ್ರತಿಯೊಂದು. ಹಾಗಾಗಿ ಯಾರೇ ಉಳ್ಕೊಳ್ಳೋದಿದ್ರು ತಿರುಪತಿಲಿ ಲೆಸ್ ನೀವು ಬಜೆಟ್ ಟ್ರಿಪ್ಪಲ್ಲಿ ಇದು ಮಾಡಬೇಕು ಅಂದರೆ ತಿರುಪತಿಲಿ ಎಲ್ಲ ಇದಾಗಿ ಅಲ್ಲಿಂದ ತಿರುಮಲ ಹೋಗಿ ಡೈರೆಕ್ಟಾಗಿ ಮತ್ತೆ ತಿರುಪತಿಗೆ ಬಂದು ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ವಾಪಸ್ ನೀವು ನಿಮ್ಮ ಹೋಮ್ಗಳಿಗೆ ನೀವು ಪ್ರಯಾಣವನ್ನು ಬೆಳೆಸ್ಬೋದು ವೀಕ್ಷಕರೇ. ಹಾಗಾಗಿ ಈ ಸಿಂಪಲ್ ಸ್ಟೆಪ್ಸ್ನ ಪ್ರತಿಯೊಬ್ಬ ವೀಕ್ಷಕರು ನನ್ನ ಚಾನಲ್ ಯಾರು ನೋಡ್ತಿದ್ದೀರೋ ಅವರಿಗೆಲ್ಲ ತಿಳಿಸ್ಕೊಟ್ರೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ತಿರುಪತಿಗೆ ಪ್ಲ್ಯಾನ್ ಮಾಡ್ಕೊಳಕ್ಕೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರು. ಪ್ರತಿಯೊಬ್ಬರೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರು. ನಾನು ಹೀಗೇ ಪ್ರತಿಯೊಂದು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾ ಇರ್ತೀನಿ. ಏನೇ ಕಮೆಂಟ್ಸ್ ಬೇಕಾದರೂ ರಿಲೇಟೆಡ್ ಟು ದಿಸ್ ಬುಕ್ಕಿಂಗು ಇಲ್ಲಿ ನೋಡ್ಕೊಳ್ಳಿ, ಏನೇ ನಾನು ಮೆನ್ಷನ್ ಮಾಡಿದ್ದೀನಿ ಇದ್ರ ಬಗ್ಗೆ ಏನೇ ಕಮೆಂಟ್ಸ್ ಬೇಕು ಅದನ್ನು ನಾನು ಹೆಲ್ಪ್ ಮಾಡ್ತೀನಿ. ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್ ಎವ್ರಿ ಒನ್.